ಮಹಿಳೆಯರಿಗೆ ಈ ಮೆನ್ಸುರಲ್ ಸೈಕಲ್ ಅಥವಾ ಪೀರಿಯಡ್ಸ್ನ ಸಮಯದೊಳಗಡೆ ತುಂಬ ಎನರ್ಜಿ ಡ್ರೈನ್ ಆಗ್ತಿರೋ ಥರ ಅನಿಸುತ್ತೆ. ಎಸ್ಪೆಷಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸಿಂದ ಮತ್ತು ನಿಮ್ಮ ಬ್ಲಡ್ ಲಾಸ್ ಒಳಗಡೆ ಆಗ್ತಿರೋಂಥ ಒಂದು ಎಸೆನ್ಷಿಯಲ್ ಮಿನರಲ್. ಸೊ ಆ ಪರ್ಟಿಕ್ಯುಲರ್ ಮಿನರಲ್ ಯಾವುದು ಅಂತಂದರೆ ಅಯನ್. ಸೊ ಅಯನ್ ಆ್ಯಕ್ಚುಲಾಗಿ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದ್ಬಿಟ್ಟು ಇವತ್ತು ನಿಮ್ಗೆ ಹೇಳ್ತೀನಿ. ಏನಕ್ಕೆ ಅಂತಂದರೆ ಈ ಪರ್ಟಿಕ್ಯುಲರ್ ರೀಸನ್ ನಿಮ್ಗೆ ಅರ್ಥ ಆಯಿತು ಅಂತಂದರೆ ನೀವು ಅದರ ಪ್ರಕಾರ ಹಲವಾರು ಜನ ವರ್ಕೌಟ್ ಮಾಡೋ ಅಂಥವ್ರು ಇರ್ತಾರೆ, ಇಲ್ಲಾಂದ್ರೆ ವರ್ಕೌಟ್ ಮಾಡದಿರೋರು ಕೂಡ ಇರ್ತಾರೆ. ಬಟ್ ಎನರ್ಜಿ ಆ್ಯಕ್ಚುಲಾಗಿ ಹೇಗೆ ಫ್ಲಕ್ಚುಯೇಟ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಬೋದು. ಸೊ ನಮ್ಮ ಬಾಡಿ ಒಳಗಡೆ ಈ ಹೀಮೋಗ್ಲೋಬಿನ್ ಮತ್ತು ಮಯೋಗ್ಲೋಬಿನ್ ಏನಿರುತ್ತಲ್ಲ, ಇದು ಎರಡೂ ಆ್ಯಕ್ಚುಲಾಗಿ ಅಯನ್ನಿಂದನೇ ಕ್ರಿಯೇಟ್ ಆಗ್ತಿರೋದು. ಸೊ ಈ ಹೀಮೋಗ್ಲೋಬಿನ್ ಏನು ಮಾಡುತ್ತೆ ಅಂತಂದರೆ ಆಕ್ಸಿಜನ್ನ ತೊಗೊಂಡೋಗುತ್ತೆ. ಆಕ್ಸಿಜನ್ ತೊಗೊಂಡೋಗಿ ಲಂಗ್ಸ್ ಮತ್ತು ಸೆಲ್ಸಿಗೆಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈ ಆಕ್ಸಿಜನ್ ಆಬ್ವಿಯಸ್ಲಿ ನಮ್ಮ ಬಾಡಿಗೆ ಬೇಕೇ ಬೇಕು ಎಲ್ಲ ರೀತಿಯಾದ ರಿಯಾಕ್ಷನ್ಸ್ಗೆ. ಸೊ ಅದ್ರ ಜೊತೆ ಈ ಮಯೋಗ್ಲೋಬಿನ್ ಏನು ಮಾಡುತ್ತೆ ಅಂತಂದರೆ ಈ ಮಸಲ್ಸಲ್ಲೇ ಇದ್ದು ನಮ್ಮ ಎನರ್ಜಿ ಪ್ರೊಡಕ್ಷನ್ಗೆ ತುಂಬಾ ಹೆಲ್ಪ್ ಮಾಡ್ತಿರುತ್ತೆ. ಸೊ ಎನರ್ಜಿ ಪ್ರೊಡಕ್ಷನ್ ಆ್ಯಕ್ಚುಲಿ ಆಗ್ತಿತ್ತು ಅಂತಂದರೆ ಅಲ್ಲಿಗೆ ನಿಮ್ಮ ಆಕ್ಸಿಜನ್ ಹೋಲ್ಡ್ ಮಾಡಿ ಇಟ್ಕೊಂಡು ಓಕೆ ಈ ರಿಯಾಕ್ಷನ್ಗೆ ಆಕ್ಸಿಜನ್ ಬೇಕು ಅಂತಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಸೊ ಯಾವಾಗ ನಮ್ಮ ಈ ಡ್ರಾಸ್ಟಿಕ್ ರೇಟ್ ಒಳಗಡೆ ಅಯನ್ ಲಾಸ್ ಆಗ್ತಿರುತ್ತೆ, ಅಂದರೆ 1 ml ಆಫ್ ಬ್ಲಡ್ ಲಾಸ್ ಜೊತೆ ನಿಮಗೆ 0.5 mg ಆಫ್ ಅಯನ್ ಲಾಸ್ ಆಗ್ತಿರುತ್ತೆ. ಅಂದರೆ ಓವರ್ ಅ ಪೀರಿಯಡ್ ಆಫ್ ನೀವು 4-5 ಡೇಸ್ ನೋಡಿದ್ರೆ ಅಂದರೆ 30 to 40 mg ಅಯನ್ ಲಾಸ್ ಆಗೋಗಿರುತ್ತೆ ನಿಮಗೆ. ಇದು ರೆಗ್ಯುಲರ್ ಫ್ಲೋ ಇತ್ತು ಅಂತಂದರೆ. ಜಾಸ್ತಿ ಫ್ಲೋ ಇತ್ತು ಅಂತಂದರೆ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಸಮಯದೊಳಗಡೆ ನೀವು ನಿಮಗೆ ಈ ಹೀಮೋಗ್ಲೋಬಿನ್ ಮತ್ತು ಮಯೋಗ್ಲೋಬಿನ್ ಕಂಟೆಂಟ್ ಕೂಡ ಡ್ರಾಪ್ ಆಗ್ತಿರುತ್ತೆ. ಅದರಿಂದ ನಿಮಗೆ ಎನರ್ಜಿ ಲಾಸ್ ಆಗ್ತಿರುತ್ತೆ. ಸೊ ನೀವು ಇನ್ ಕೇಸ್ ವರ್ಕೌಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಏರೋಬಿಕ್ ಝೋನಲ್ಲಿ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ನಿಮ್ಮ ಆಕ್ಸಿಜನ್ ಡೆಟ್ ಇರಲ್ಲ ಆಬ್ವಿಯಸ್ಲಿ. ಬಟ್ ನನ್ನ ಪ್ರಕಾರ ಕೇಳಿದ್ರಿ ಅಂತಂದರೆ ಯು ಕ್ಯಾನ್ ಡೂ ಕಾಮ್ ಬ್ರೀದಿಂಗ್, ಆ ರೀತಿ ಆ್ಯಕ್ಟಿವಿಟಿ ಮಾಡಿ ಮತ್ತೆ ಫಾಲಿಕ್ಯುಲರ್ ಸ್ಟೇಜಿಗೆ ಬಂದಾದಮೇಲೆ ನೀವು ಆರಾಮಾಗಿ ವರ್ಕೌಟ್ನ ಕ್ಯಾರಿ ಆನ್ ಮಾಡ್ಬೋದು. ಬಟ್ ನಿಮ್ಗೆ ತುಂಬಾ ಡ್ರಾಸ್ಟಿಕ್ಕಾಗಿ ಎನರ್ಜಿ ಡ್ರಾಪ್ ಆಗುತ್ತೆ, ನಂಗೆ ತುಂಬ ಸುಸ್ತಾಗುತ್ತೆ ಅಂತ ಅಂದ್ಬಿಟ್ಟಿತ್ತು ಅಂತಂದರೆ ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಜಸ್ಟ್ ಬ್ರೀದಿಂಗ್ ಮಾಡ್ತಾ ಇದ್ರಿ ಅಂತಂದರೆ ಮತ್ತು ಜಸ್ಟ್ ನಿಮ್ಮ ವೆಲ್ ಬೀಯಿಂಗ್ ಮೇಲೆ ಫೋಕಸ್ ಮಾಡಿದ್ರಿ ಅಂತಂದರೆ ತುಂಬಾ ಒಳ್ಳೆಯದು. ಐ ಹೋಪ್ ದಿಸ್ ಹೆಲ್ಪ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್. ಟೇಕ್ ಕೇರ್, ಬೈ.